ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ನಾವು ಬ್ಯಾಂಕ್ ನಿಫ್ಟಿ ಒಂದು ಲೆವೆಲ್ಸ್ ಅಂತ ಶೇರ್ ಮಾಡಿದ್ವಿ. ಇದು ರೆಸಿಸ್ಟೆನ್ಸ್ ಝೋನ್ ಅಂಡ್ ಇದು ಸಪೋರ್ಟ್ ಝೋನ್, ಇದು ಗೋಲ್ಡನ್ ಲೆವೆಲ್ ಆಗಿತ್ತು. ಏನಕ್ಕೆ ಅಂದ್ರೆ ಇಲ್ಲಿ ಮಾರ್ಕೆಟ್ ಅಪ್ಸೈಡ್ ಹೊಂಟಿದೆ. ಈ ಒಂದು ಗೋಲ್ಡನ್ ಲೆವೆಲ್ ಇಂದ ಪುಲ್ ಬ್ಯಾಕ್ ತಗೊಳ್ಳೋ ಚಾನ್ಸ್ ತುಂಬ ಬರುತ್ತೆ. ಯಾವಾಗ ಇದು ಗೋಲ್ಡನ್ ಲೆವೆಲ್ ಬ್ರೇಕ್ ಡೌನ್ ಆಗುತ್ತೋ ಅವಾಗ ನಮಗೆ ಇಲ್ಲಿ ಬೈಯರ್ಸ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅರ್ಥ ಆಗುತ್ತೆ. ನಾವು ಸೆಲ್ಲಿಂಗ್ ಸೈಡ್ ಕಡೆ ಹೋಗಬಹುದು. ಸೊ ಯಾವಾಗ ಫಸ್ಟ್ ಕ್ಯಾನಲ್ ಬ್ರೇಕ್ ಡೌನ್ ಆಯ್ತು, ನಾವು ವೇಟ್ ಮಾಡಿದ್ವಿ ಡೌನ್ ಸೈಡ್ ಕಡೆ ಅಂಡ್ 5 ಮಿನಿಟ್ ಅಲ್ಲಿ ನೋಡೋದು. ಸೊ 5 ಮಿನಿಟ್ಸ್ ಅಲ್ಲಿ ನೋಡಬಹುದು ಈ ಗೋಲ್ಡನ್ ಝೋನ್ ಬ್ರೇಕ್ ಡೌನ್ ಆಗಿ ಅಂಡ್ ರೀಟೆಸ್ಟ್ ಕೂಡ ಕನ್ಫರ್ಮೇಶನ್ ಆಗಿದೆ. ಇಲ್ಲಿ ಕ್ಯಾಂಡಲ್ ರಿಜೆಕ್ಷನ್ ಕೂಡ ನೀವು ನೋಡ್ತಾ ಇರಬಹುದು. ಸೊ ಇದ್ರ ಲೋ ಅಲ್ಲಿ ನೀವು ಎಂಟ್ರಿ ತಗೊಂಡ್ರೆ ನಿಮಗೆ ಕಡಿಮೆ ಸ್ಟಾಪ್ ಲಾಸ್ ಅಲ್ಲಿ ಈ ಒಂದು ಲೆವೆಲ್ ವರೆಗೂ ಟಾರ್ಗೆಟ್ ಅನ್ನ ನೀವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಏನಪ್ಪಾ ಸ್ಟ್ರಾಟಜಿ ಅಂತಂದ್ರೆ, ಗೋಲ್ಡನ್ ಝೋನ್ ಪುಲ್ ಬ್ಯಾಕ್ ತಗೊಂಡಂತಂದ್ರೆ ಕಾಲ್ ಸೈಡ್ ಅಲ್ಲಿ ಬ್ರೇಕ್ ಡೌನ್ ಆಗಿ ರೀಟೆಸ್ಟ್ ಆಯ್ತು ಅಂದ್ರೆ ನಾವು ಪುಟ್ ಸೈಡ್ ಅಲ್ಲಿ ಹೋಗಬಹುದು. ಸೊ ದಿಸ್ ಇಸ್ ದಿ ಸ್ಟ್ರಾಟಜಿ. ಅಂಡ್ ಅಗೇನ್ ನಾವು ಎಸ್ಟರ್ಡೇ ಮಾತಾಡಿದ್ವಿ ಡಬ್ಲ್ಯೂ ಪ್ಯಾಟರ್ನ್ ಅಂತೇಳಿ. ಇವತ್ತು ಅದು ಕೂಡ ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಯು ಕ್ಯಾನ್ ಸಿ ಈ ಒಂದು ಲೆವೆಲ್ ಅಲ್ಲಿ ಮಾರ್ಕೆಟ್ ಇಲ್ಲಿತ್ತು ಅಂತಂದ್ರೆ ಈ ಒಂದು ಲೆವೆಲ್ ಅಲ್ಲಿ ಇದೆ. ಸೊ ಅಂದ್ರೆ ಇಲ್ಲಿ RSI ಡೈವರ್ಷನ್ಸ್ ಕೂಡ ಸಿಕ್ಕಿದೆ, ಬಟ್ ಏನಂತಂದ್ರೆ ನಮಗೆ ಕ್ಲಿಯರ್ ಆಗಿ ಸಿಕ್ಕಿದ್ದಿಲ್ಲ. ಸೊ ದಟ್ ವೈಸ್ ವೇಟ್ ಮಾಡಿದ್ವಿ. ಇಲ್ಲಿ ಯು ಕ್ಯಾನ್ ಸಿ ಈ ಒಂದು ಕನ್ಸಲ್ಟೇಷನ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ಒಂದು ಅಪ್ಸೈಡ್ ಮೂವ್ಮೆಂಟ್ ಅನ್ನ ಕೊಡ್ತು. ಸೊ ಈ ಎಂಟ್ರಿ ಮಿಸ್ ಆದವ್ರಿಗೆ ಸೊ ಒಂದು ಒಳ್ಳೆ ಎಂಟ್ರಿ ಅಂತ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ ನಾವು ಅಗೇನ್ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅನ್ನು ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ಲೆವೆಲ್ ಇಂದ ಈ ಒಂದು ಹೈ ಮಾಡ್ಕೊಂಡ್ರೆ ಇಲ್ಲಿ ಕ್ಲಿಯರ್ ಆಗಿ ನೋಡ್ತಿರ್ಬೋದು. ಸೊ ನಿಮ್ಗೆ ಇಲ್ಲಿ ಗೋಲ್ಡನ್ ಝೋನ್ ಸಿಗ್ತಾ ಇದೆ. ಅಪ್ಸೈಡ್ ಹೋಗ್ತಾ ಇರಬೇಕಾದ್ರೆ ಗೋಲ್ಡನ್ ಝೋನ್ ಅಲ್ಲಿ ಏನಾದ್ರೂ ಬುಲ್ಲಿಶ್ ಕ್ಯಾಂಡಲ್ ವಿತ್ RSI 40 ಸಿಕ್ಕಿದೆ. ಅಗೇನ್ ಇಲ್ಲಿ ನೋಡ್ತಾ ಇರೋದು ಇಷ್ಟೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಸಿಗ್ತಾ ಇದೆ. ಸೊ ಈ ತರ ಮಲ್ಟಿಪಲ್ ಕನ್ಫರ್ಮೇಶನ್ ಜೊತೆಗೆ ನೀವು ಇಲ್ಲಿ ಎಂಟ್ರಿ ಟಾಪ್ ಅಲ್ಲಿ ಕ್ಯಾಂಡಲ್ ಹೈಗೆ ಎಂಟ್ರಿ, ಲೋಗೆ ಸ್ಟಾಪ್ ಲಾಸ್ ಇಟ್ಕೊಂಡು ಈ ಒಂದು ಮೂವ್ಮೆಂಟ್ ಅನ್ನ ನೀವು ಕ್ಯಾಪ್ಚರ್ ಮಾಡ್ಕೊಳ್ಬಹುದಾಯ್ತು. ಸೊ ನೆಕ್ಸ್ಟ್ ಟೈಮ್ ಈ ತರ ಫೇರ್ ವ್ಯಾಲ್ಯೂ ಗ್ಯಾಪ್, RSI 40 ಸಪೋರ್ಟ್ ಅಂಡ್ ಗೋಲ್ಡನ್ ಝೋನ್ ಅಲ್ಲಿ ಮಾರ್ಕೆಟ್ ಬಂದು ಈ ತರ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಷನ್ ಆಯ್ತು ಅಂದ್ರೆ ಈಸಿಯಾಗಿ ಕ್ಯಾಪ್ಚರ್ ಅಂತ ಮಾಡ್ಕೊಳ್ಬಹುದು. ಸೊ ಇದೇ ತರ ಎಜುಕೇಶನಲ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ ಅಂಡ್ ಈ ಒಂದು ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.